ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕೆಂಪು ಸಮುದ್ರಕ್ಕೆ ಬೆಂಕಿ ಬಿದ್ದಿದೆ. ಸೌದಿ ಅರೇಬಿಯಾದ 2 ಆಯಿಲ್ ಟ್ಯಾಂಕರ್ಗಳ ಮೇಲೆ ಇರಾನ್ ಬೆಂಬಲಿತ ಹೂತಿಗಳು ದಾಳಿ ಮಾಡಿದ್ದಾರೆ. ಕೆಂಪು ಸಮುದ್ರದಲ್ಲಿ ಸಂಚರಿಸ್ತಾ ಇದ್ದ ಎನ್ಸೆಲಿಯಾ ಮತ್ತು ಲೈಲಾ ಹಡಗುಗಳ ಮೇಲೆ ದಾಳಿ ಮಾಡಿದ್ದಾರೆ. ಬಾಬ್ ಅಲ್ ಮ್ಯಾಂಡೆಬ್ ಬಳಿ ಈ ದಾಳಿಯಾಗಿದೆ. ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಬಳಸಿದ್ದಾರೆ. ದಾಳಿಯ ತೀವ್ರತೆಗೆ 2 ಆಯಿಲ್ ಟ್ಯಾಂಕರ್ಗಳಿಗೆ ಬೆಂಕಿ ಹತ್ತಿಕೊಂಡಿದೆ ಅಂತ ಹೂತಿಗಳು ಕ್ಲೇಮ್ ಮಾಡಿದ್ದಾರೆ. ಸೌದಿ ವಿರುದ್ಧದ ನೇವಲ್ ಬ್ಲಾಕೇಡ್ ಉಲ್ಲಂಘನೆ ಮಾಡಿದ್ದಕ್ಕೆ ಈ ದಾಳಿ ಮಾಡಿದ್ದೀವಿ ಅಂತ ಹೂತಿಗಳು ಹೇಳಿದ್ದಾರೆ. ಅಲ್ಲದೆ ನಮ್ಮ ದಾಳಿಯ ಭಯದಿಂದ 10ಕ್ಕೂ ಅಧಿಕ ಹಡಗುಗಳು ಈಗ ಆಲ್ರೆಡಿ ವಾಪಸ್ ಹೋಗಿವೆ ಅಂತ ಹೂತಿಗಳು ಹೇಳಿದ್ದಾರೆ. ಇತ್ತ ಎನ್ಸೆಲಿಯಾ ಹಡಗಿನ ಮೇಲೆ ದಾಳಿ ಆಗಿರೋದನ್ನು ಸೌದಿ ಅರೇಬಿಯಾ ಕನ್ಫರ್ಮ್ ಮಾಡಿದೆ. ಹಡಗಿನ ಮುಂಭಾಗದಲ್ಲಿ ಬೆಂಕಿ ಹತ್ತಿಕೊಂಡಿತ್ತು, ಆದರೆ ಸಿಬ್ಬಂದಿ ಸೇಫ್ ಆಗಿದ್ದಾರೆ ಅಂತ ಹೇಳಿದೆ. ಇನ್ನೊಂದು ಕಡೆ ಹುತಿಗಳ ದಾಳಿಗೆ ಸೌದಿ ಫ್ರೆಂಡ್ ಪಾಕಿಸ್ತಾನ ಕೂಡ ರೊಚ್ಚಿಗೆದ್ದಿದೆ. ಆ ಭಾಗದಲ್ಲಿರೋ ನಮ್ಮ ಹಡಗುಗಳ ಮೇಲೆ ದಾಳಿಯಾದರೆ ಸುಮ್ಮನಿರೋದಿಲ್ಲ, ಸೇನಾ ಬಲ ಪ್ರಯೋಗ ನಿಮ್ಮ ಮೇಲೆ ಮಾಡ್ತೀವಿ, ಹುತಿಗಳಿಗೆ ನಾವು ಹೊಡಿತೀವಿ ಅಂತ ಪಾಕಿಸ್ತಾನ ಸೆಟೆದು ನಿಂತ್ಕೊಂಡಿದೆ. ನಮ್ಮ ದೇಶದ ಭದ್ರತೆಗೆ ಧಕ್ಕೆ ಆಗಕ್ಕೆ ಬಿಡಲ್ಲ ಅಂತ. ಬೇಕು ಅಂತಲೇ ಈ ಸಂಘರ್ಷದಲ್ಲಿ ಸೌದಿಯನ್ನು ಇಳಿತಾ ಇದ್ದೀರಾ. ಸೌದಿಯ ಪ್ರಾದೇಶಿಕ ಸಮಗ್ರತೆಗೆ ಮತ್ತು ಭದ್ರತೆಗೆ ನಮ್ಮ ಸಪೋರ್ಟ್ ಇದೆ ಅಂತ ಪಾಕಿಸ್ತಾನ ಹೇಳಿದೆ. ಏನೋ ಸಂಘರ್ಷ ತೀವ್ರಗೊಳ್ತಿದ್ದ ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ನ ಸೇತುವೆ ಅಥವಾ ಪವರ್ ಪ್ಲಾಂಟ್ ಅನ್ನ ನಾಶ ಮಾಡೋದಾಗಿ ಹೇಳಿದ್ದಾರೆ. ಇರಾನ್ ಏನಾದರೂ ಒಂದೇ ಒಂದು ಹಡಗಿನ ಮೇಲೆ ದಾಳಿ ಮಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಮಿಸೈಲ್, ರಾಕೆಟ್, ಡ್ರೋನ್ ಅಥವಾ ಯಾವುದೇ ರೀತಿಯ ಶಸ್ತ್ರಾಸ್ತ್ರದ ಮೂಲಕ ದಾಳಿ ಮಾಡಿದ್ರೂ ಅಮೆರಿಕ ತಿರುಗೇಟು ಕೊಡುತ್ತೆ. ಒಂದು ಹಡಗಿನ ಮೇಲೆ ನೀವು ದಾಳಿ ಮಾಡಿದ್ರೆ ನಾವು ನಿಮ್ಮ ಸೇತುವೆ ಅಥವಾ ಪವರ್ ಪ್ಲಾಂಟನ್ನು ನಾಶ ಮಾಡ್ತೀವಿ ಅಂತ ಟ್ರಂಪ್ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತ ಇರಾನ್ ಕೂಡ ಅಮೆರಿಕಗೆ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕವೇನಾದರೂ ನಮ್ಮ ಬ್ರಿಡ್ಜ್ ಮತ್ತು ಪವರ್ ಪ್ಲಾಂಟ್ ಮೇಲೆ ದಾಳಿ ಮಾಡಿದ್ರೆ ಮಿಡಲ್ ಈಸ್ಟ್ನ ಇಂಧನ ಸೌಲಭ್ಯಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಇರಾನ್ ಸೇನೆ ಹೇಳಿದೆ. ಅಲ್ಲದೆ ಈ ಭಾಗದಿಂದ ಒಂದು ಹನಿ ತೈಲ ಕೂಡ ಹೊರಗೆ ಹೋಗೋಕೆ ಬಿಡಲ್ಲ ಅಂತ ಧಮಕಿ ಹಾಕಿದೆ. ಇತ್ತ ಇರಾನ್ ಸ್ಪೀಕರ್ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಕೂಡ ಅಮೆರಿಕಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ತೈಲ ಮಾರಾಟ ಮಾಡಿಲ್ಲ ಅಂದರೆ ಈ ಭಾಗದಲ್ಲಿ ಯಾರಿಗೂ ತೈಲ ಮಾರಾಟ ಮಾಡೋಕ್ಕೆ ನಾವು ಬಿಡಲ್ಲ. ನೀವು ಮಾರಬೇಕಂದ್ರೆ ನಮ್ಮ ತೈಲನೂ ಮಾರಿ ನಮಗೆ ದುಡ್ಡು ಮಾಡೋಕ್ಕೆ ಬಿಡಬೇಕು. ಅಮೆರಿಕ ಸೇನೆ ಈ ಭಾಗದಿಂದ ಹೋದರೆ ಮಾತ್ರ ಹಾರ್ಮುಜ್ನಲ್ಲಿ ನೆಮ್ಮದಿ ಇರೋಕ್ಕೆ ಸಾಧ್ಯ ಅಂತ ಘಾಲಿಬಾಫ್ ಹೇಳಿದ್ದಾರೆ. ಇತ್ತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಕೂಡ ಅಮೆರಿಕಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ದೇಶದ ರಕ್ಷಣಾ ನೀತಿ ಬಹಳ ಸ್ಪಷ್ಟವಾಗಿದೆ, ಅದೇ ಕಣ್ಣಿಗೆ ಕಣ್ಣು ಅಂತ ಹೇಳಿದ್ದಾರೆ. ನಮ್ಮ ಮೂಲ ಸೌಕರ್ಯಗಳ ಮೇಲೆ ಅಟ್ಯಾಕ್ ಆದರೆ ನಾವು ಕೂಡ ಅದೇ ರೀತಿ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ನಡುವೆ ಟ್ರಂಪ್ ಕಡೆಯಿಂದ ಮತ್ತೆ ವಿಚಿತ್ರ ಚಿತ್ರಾನ್ನದ ಹೇಳಿಕೆಗಳು ಬಂದಿವೆ. ಸದ್ಯ ನಮ್ಮೊಂದಿಗೆ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಕೆ ಇರಾನ್ ರೆಡಿ ಇಲ್ಲ. ಇದು ಅವ್ರ ಸ್ಟೇಟ್ಮೆಂಟ್ನ ಅರ್ಧ ತುಂಡು. ಇನ್ನರ್ಧ ತುಂಡು ಏನು ಗೊತ್ತಾ? ಆದರೆ ಅತಿ ಶೀಘ್ರದಲ್ಲೇ ಇರಾನ್ ನಮ್ಮೊಂದಿಗೆ ಡೀಲ್ ಬರೋದು ಗ್ಯಾರಂಟಿ. ಇದು 2ನೇ ತುಂಡು ಆ ಸ್ಟೇಟ್ಮೆಂಟಲ್ಲಿ. ಈ ರೀತಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಇರಾನ್ಗೆ ಭಾರಿ ಹೊಡೆತ ಬಿದ್ದಿದೆ. ಅವರು ಡೀಲ್ಗೋಸ್ಕರ ಬೇಡ್ತಾ ಇದ್ದಾರೆ. ಆದರೆ ನಾವೀಗ ಡೀಲ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಪ್ರತಿ ಬಾರಿ ಒಪ್ಪಂದ ಮಾಡಿಕೊಂಡಾಗಲೂ ಇರಾನ್ ಅದನ್ನು ಚೇಂಜ್ ಮಾಡೋಕೆ ನೋಡ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಈಗ ನಿರಂತರ 12ನೇ ದಿನ ಕೂಡ ಇರಾನ್ ಮೇಲೆ ಅಮೆರಿಕ ಬಾಂಬಿಂಗ್ ಮಾಡಿದೆ. ಇರಾನ್ನ ಸೇನಾ ನೆಲೆಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಮಿಸೈಲ್ ಹಾಗೂ ಡ್ರೋನ್ ಸಂಗ್ರಹಾಗಾರಗಳು ಹಾಗೂ ಕೋಸ್ಟಲ್ ಸರ್ವೆಲೆನ್ಸ್ ಅಸೆಟ್ಸ್ ಅನ್ನ ಪುಡಿಗಟ್ಟಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋ ಇರಾನ್ ಸಾಮರ್ಥ್ಯವನ್ನು ಕುಗ್ಗಿಸೋಕೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಇರಾನ್ ವಿರುದ್ಧ ನೇವಲ್ ಬ್ಲಾಕೇಡ್ನಿಂದ ಈಗ ಆಲ್ರೆಡಿ 9 ಸರಕು ಹಡಗುಗಳನ್ನು ವಾಪಸ್ ಕಳಿಸಿ 1 ಹಡಗನ್ನು ನಿಷ್ಕ್ರಿಯ ಮಾಡಿದಿವೆ. ಮಿಡಲ್ ಈಸ್ಟ್ನಲ್ಲಿ ಬರೋಬ್ಬರಿ 50,000ಕ್ಕೂ ಅಧಿಕ ಅಮೆರಿಕನ್ ಸೈನಿಕರು ರೆಡಿ ಇದ್ದೀವಿ. ಯಾವುದೇ ಪರಿಸ್ಥಿತಿಗೂ ಸರಿಯಾಗಿ ಪ್ರತ್ಯುತ್ತರ ಕೊಡೋಕೆ ನಾವು ತಯಾರು ಅಂತ ಅಮೆರಿಕನ್ ಸೇನೆ ಹೇಳಿದೆ. ಅಮೆರಿಕದ ಈ ಸರಣಿ ದಾಳಿಯಿಂದ ಇರಾನ್ನ ಹಲವು ಭಾಗಗಳಲ್ಲಿ ವಿಧ್ವಂಸ ಸೃಷ್ಟಿಯಾಗಿದೆ. ಇರಾನ್ನ ಹಾರ್ಮುಜ್ಗಾನ್ ಪ್ರಾಂತ್ಯದಲ್ಲಿ ಭಾರೀ ಸ್ಫೋಟ ಆಗಿದೆ. ಹಾಗೆ ಇರಾನ್ನ ಜಾಸಿಕ್ ಮೇಲೆ ಅಮೆರಿಕ ಮಿಸೈಲ್ ಹಾಕಿದೆ. ಅಲ್ಲಿ 2 ರಕ್ಷಣಾ ದೋಣಿಗಳು ಡ್ಯಾಮೇಜ್ ಆಗಿವೆ. ಖುಜಸ್ತಾನ್ ಪ್ರಾಂತ್ಯದ ಅಂದಿ ಮೇಷ್ಕ್ ನಗರದ ಹೊರವಲಯದಲ್ಲೂ ದಾಳಿಯಾಗಿದೆ. ಬುಷಹರ್ ಪ್ರಾಂತ್ಯದ ಮಿಲಿಟರಿ ಸೈಟ್ ಮೇಲೂ ಮಿಸೈಲ್ ನುಗ್ಗಿದೆ. ಇತ್ತ ಇರಾಕ್ ಗಡಿಗೆ ಹತ್ತಿರ ಇರೋ ಶಲಾಮ್ಚೆಹ್ ಅನ್ನೋ ಕಡೆ ಕೂಡ ಅಮೆರಿಕ ದಾಳಿ ಮಾಡಿದೆ. ಅಲ್ಲಿ 2 ಪ್ರಾಣ ಕಳ್ಕೊಂಡಿದ್ದಾರೆ. ಇದರೊಂದಿಗೆ ಇರಾನ್ನ ಸಿರಿಕ್ ಮತ್ತು ಅಹ್ವಾಜ್ ನಗರಗಳ ಮೇಲೂ ಕೂಡ ಅಮೆರಿಕನ್ ಬಾಂಬಿಂಗ್ ಆಗಿದೆ. ಇದಕ್ಕೆ ಇರಾನ್ ಕೂಡ ಪ್ರತಿಕಾರ ಹೇಳಿದೆ. ಜೋರ್ಡನ್ನಲ್ಲಿರುವ ಅಮೆರಿಕದ ಕಿಂಗ್ ಫೈಸಲ್ ಮತ್ತು ಪ್ರಿನ್ಸ್ ಹಸನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿದೆ.
ಅಮೆರಿಕದ MQ-9 ಡ್ರೋನ್ಗಳು, F-15 ಫೈಟರ್ ಜೆಟ್ ಹ್ಯಾಂಗರ್ ಮತ್ತು ಹೆಲಿಕಾಪ್ಟರ್ಗಳನ್ನು ನಾವು ಹಿಟ್ ಮಾಡಿದ್ದೀವಿ ಅಂತ ಇರಾನ್ ಕ್ಲೇಮ್ ಮಾಡಿದೆ. ಹಲವು ಅಮೆರಿಕನ್ ಸೈನಿಕರು ಮೃತಪಟ್ಟಿದ್ದಾರೆ ಅಂತಲೂ ಇರಾನ್ ಹೇಳಿದೆ. ಇರಾನ್ ಉಡಾಯಿಸಿದ್ದ 6 ಮಿಸೈಲ್ ಹಾಗೂ 4 ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಜೋರ್ಡನ್ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ಇತ್ತ ಕುವೈತನ್ನು ಕೂಡ ಇರಾನ್ ಬಿಡ್ತಾ ಇಲ್ಲ, ಮತ್ತೆ ಡ್ರೋನ್ ಹಾರಿಸಿದೆ. ಅಗೇನ್ ಅಲ್ಲೂ ಕೂಡ ಅಮೆರಿಕದ MQ-9 ಡ್ರೋನ್ ಹ್ಯಾಂಗರ್, ಮಿಲಿಟರಿ ಇಕ್ವಿಪ್ಮೆಂಟ್ ಮತ್ತು ಪೇಟ್ರಿಯಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ನಾವು ಹೊಡೆದಿದ್ದೀವಿ ಅಂತ ಇರಾನ್ ಹೇಳಿದೆ. ಇನ್ನೊಂದು ಕಡೆ ಬಹ್ರೇನ್ ಮತ್ತು ಸೌದಿ ಅರೇಬಿಯಾದಲ್ಲೂ ಕೂಡ ಇರಾನ್ ದಾಳಿಯ ಸೈರನ್ಗಳು ಮೊಳಗಿವೆ. ಬಹ್ರೇನ್ ತನ್ನ ಜನರಿಗೆ ಸುರಕ್ಷಿತ ಜಾಗದಲ್ಲಿ ಇರಿ ಅಂತ ಸಲಹೆ ಕೊಟ್ಟಿದೆ. ಇತ್ತ ಸೌದಿ ಅರೇಬಿಯಾ ದಮಾಮ್ ಪ್ರಾಂತ್ಯದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಅಲರ್ಟ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಿದೆ. ಸುರಕ್ಷಿತ ಕ್ರಮಗಳನ್ನು, ನಾವು ಹೇಳಿರೋ ನಿರ್ದೇಶನಗಳನ್ನು ಫಾಲೋ ಮಾಡಿ ಅಂತ ಜನರಿಗೆ ಒತ್ತಾಯಿಸಿದೆ. ಏನು ಸ್ನೇಹಿತರೆ, ಪುರಿ ಜಗನ್ನಾಥ ಹಾಗೂ 2 ಶಕ್ತಿಪೀಠ ಸೇರಿ ಎಲ್ಲ ಅದ್ಭುತ ಜಾಗಗಳಿಗೆ 7 ಸ್ಯಾಂಡ್ಸ್ನವರ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್ ಸ್ಟೇ, ಫುಡ್ ಎಲ್ಲ, ವಿಸಿಟಿಂಗ್ ಚಾರ್ಜಸ್ ಎಲ್ಲವೂ ಸೇರಿ ಇದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಅತ್ತ ಹಾರ್ಮುಜ್ ಜಲಸಂಧಿಯಲ್ಲೂ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ. ಮತ್ತೆ ಆಯಿಲ್ ಟ್ಯಾಂಕರ್ ಒಂದು ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಆಯಿಲ್ ಟ್ಯಾಂಕರ್ಗೆ ಭಾರಿ ಪ್ರಮಾಣದಲ್ಲಿ ಬೆಂಕಿ ಹತ್ತಿಕೊಂಡಿದೆ ಅಂತ ಇರಾನ್ನ IRGC ಹೇಳಿದೆ. ಅಮೆರಿಕ ಸೇನೆಯ ಪ್ರಚೋದನೆಯಿಂದ 3 ಹಡಗುಗಳು ಮೈನ್ಸ್ಗಳಿದ್ದ ದಕ್ಷಿಣ ಮಾರ್ಗದಲ್ಲಿ ಬರ್ತಾ ಇದ್ವು. ಇದರಲ್ಲಿ ಒಂದು ಟ್ಯಾಂಕರ್ ಸ್ಫೋಟ ಆಗಿ 2 ಟ್ಯಾಂಕರ್ಗಳು ಅಲ್ಲಿಂದ ಯೂಟರ್ನ್ ಹೊಡೆದಿವೆ ಅಂತ ಇರಾನ್ ಸೇನೆ ಹೇಳಿದೆ. ಅಲ್ಲದೆ ನಮ್ಮ ಅನುಮತಿ ಇಲ್ಲದೆ ಬರೋ ಎಲ್ಲ ಹಡಗುಗಳಿಗೂ ಇದೇ ಗತಿಯಾಗುತ್ತೆ ಅಂತ IRGC ಹೇಳಿದೆ. ಹಡಗುಗಳ ಸಂಚಾರ ಮತ್ತು ಜಾಗತಿಕ ಇಂಧನ ಭದ್ರತೆಗೆ ಅಮೆರಿಕನೇ ಪ್ರಾಬ್ಲಮ್. ಅಮೆರಿಕ ತೊಲಗಲಿ, ಎಲ್ಲ ಸಲೀಸಾಗುತ್ತೆ ಇಲ್ಲಿಂದ ಅಂತ ಇರಾನ್ ಸೇನೆ ಹೇಳಿದೆ. ಇದೆಲ್ಲದರ ಪರಿಣಾಮ ತೈಲ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $95 ಆಸುಪಾಸಲ್ಲಿದೆ. 100 ಟಚ್ ಆಗೋದು ಯಾವುದೇ ಮೂಮೆಂಟಲ್ಲಿ ಆಗಬಹುದು ಅನ್ನೋ ಆತಂಕ ಇದೆ. ಇತ್ತ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ದೊಡ್ಡ ನಿರ್ಧಾರವನ್ನು ತಗೊಂಡಿದೆ. ಇಸ್ರೇಲ್ ಜೊತೆ ಅಮೆರಿಕ $1 ಟ್ರಿಲಿಯನ್ ರಕ್ಷಣಾ ಒಪ್ಪಂದಕ್ಕೆ ಸೈನ್ ಹಾಕಿದೆ. 2027ನೇ ಸಾಲಿನ ನ್ಯಾಷನಲ್ ಡಿಫೆನ್ಸ್ ಆಥರೈಸೇಷನ್ ಆಕ್ಟ್ ಆರ್ NDAA ಮಸೂದೆಗೆ ಅನುಮೋದನೆ ಕೊಟ್ಟಿದೆ. $1.15 ಟ್ರಿಲಿಯನ್ ವೆಚ್ಚದ ಈ ರಕ್ಷಣಾ ಮಸೂದೆಗೆ ಒಪ್ಪಿಗೆ ಸಿಕ್ಕಿದೆ. ವೋಟಿಂಗ್ ಆಗಿತ್ತು. 212 ಮತಗಳ ಅಂತರದಿಂದ ಪಾಸ್ ಆಗಿದೆ. ಈ ರಕ್ಷಣಾ ಮಸೂದೆಯಲ್ಲಿ ಇಸ್ರೇಲ್ ಜೊತೆಗಿನ ಸೇನಾ ಬಾಂಧವ್ಯ ಹೆಚ್ಚಿಸೋಕೆ ಒತ್ತು ಕೊಡಲಾಗಿದೆ. ಮಿಲಿಟರಿ ಯೋಜನೆಗಳಿಗೆ, ಜಂಟಿ ಪ್ಲಾನಿಂಗ್ಗೆ ಈ ಹಣ ಖರ್ಚು ಮಾಡಲಾಗುತ್ತೆ. ಈ ಒಪ್ಪಂದ 2 ರಾಷ್ಟ್ರಗಳ ಗುಪ್ತಚರ ಸಂಸ್ಥೆಗಳನ್ನು ಒಂದು ಮಾಡುತ್ತೆ ಅನ್ನೋ ಟೀಕೆಯನ್ನ ಡೆಮೊಕ್ರಾಟ್ಸ್ ಮಾಡಿದ್ರು. ಆದರೂ ಕೂಡ ಅಂತಿಮವಾಗಿ ಒಪ್ಪಿಗೆ ಸಿಕ್ಕಿದೆ. ಏನೋ ಗಲ್ಫ್ ರಾಷ್ಟ್ರಗಳಲ್ಲಿರೋ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಸೆಂಟರ್ಗಳ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಇದರಲ್ಲಿ ರಷ್ಯಾದ ಕೈವಾಡ ಇದೆಯಾ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಸೌದಿಯ ರಿಯಾದ್ನಲ್ಲಿರೋ ಅಮೆರಿಕ ಎಂಬಸಿ ಒಳಗಿರೋ CIA ಸ್ಟೇಷನ್ ಹಾಗೂ ಇರಾಕ್ನ ಪೂರ್ವ ಭಾಗದಲ್ಲಿರೋ ಸೆಂಟರ್ ಸೇರಿ ಸುಮಾರು 12 ಸೀಕ್ರೆಟ್ CIA ಸೆಂಟರ್ಗಳ ಮೇಲೆ ದಾಳಿಯಾಗಿತ್ತು. ರಿಯಾದ್ ದಾಳಿಯಲ್ಲಿ ರಷ್ಯಾದಿಂದ ಅಪ್ಗ್ರೇಡ್ ಆಗಿರೋ 2 ಶಾಹಿದ್ ಡ್ರೋನ್ಗಳನ್ನು ಬಳಸಲಾಗಿದೆ. ಒಂದು ಡ್ರೋನ್ ಎಂಬಸಿ ಬಿಲ್ಡಿಂಗ್ಗೆ ಗುದ್ದಿ ಹೋಲ್ ಮಾಡಿದ್ರೆ ಇನ್ನೊಂದು ಡ್ರೋನ್ ಆ ಹೋಲ್ ಒಳಗೆ ನುಗ್ಗಿ ಸ್ಫೋಟ ಆಗಿದೆ. ಶಾಹಿದ್ 136 ಡ್ರೋನ್ಗಳು ಪಕ್ಕಾ ಟಾರ್ಗೆಟ್ ಮಾಡೋಕೆ ರಷ್ಯಾ ಕೊಮೆಟಾ M ಅನ್ನೋ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಕೊಟ್ಟಿದೆ. ಇದನ್ನು ಜಾಮ್ ಮಾಡೋಕ್ಕೂ ಕಷ್ಟ ಆಗ್ತಿದೆ ಅನ್ನೋದು ಈಗಿರೋ ಮಾಹಿತಿ. CIA ಸೆಂಟರ್ಗಳು ಎಲ್ಲೆಲ್ಲಿವೆ ಅನ್ನೋದು ತುಂಬ ಸೀಕ್ರೆಟ್ ವಿಚಾರ. ಆದರೂ ಇಷ್ಟು ಪಕ್ಕಾ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ರಷ್ಯಾನೇ ಇರಾನ್ಗೆ ಮಾಹಿತಿ ಕೊಟ್ಟಿರಬೇಕು ಅಂತ ಅಮೆರಿಕನ್ ಇಂಟೆಲಿಜೆನ್ಸ್ ಹೇಳಿದೆ. ಇದರ ನಡುವೆ ಜೋರ್ಡನ್ನಲ್ಲಿರುವ ಅಮೆರಿಕ ಏರ್ ಬೇಸ್ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿ 2 ಅಮೆರಿಕನ್ ಸೈನಿಕರನ್ನು ಹೊಡೆದು ಹಾಕಿತ್ತು. ಇದಾದಮೇಲೆ ರಷ್ಯಾ ಇರಾನ್ಗೆ ಟಾರ್ಗೆಟ್ ಡೇಟಾ ಕೊಡ್ತಿರೋ ಬಗ್ಗೆ ಅಮೆರಿಕಗೆ ಇನ್ನಷ್ಟು ಟೆನ್ಷನ್ ಜಾಸ್ತಿ ಆಗಿದೆ. ಇದು ನಿಜವೇ ಆಗಿದ್ದಲ್ಲಿ ಈ ಅಮೆರಿಕ ಇರಾನ್ ಯುದ್ಧದಲ್ಲಿ ಅಮೆರಿಕದ ಮುಂದೆ, ಇಸ್ರೇಲ್ನ ಮುಂದೆ ಇರಾನ್ ಒಂದು ಏಕಾಂಗಿಯಾಗಿ ಇಲ್ಲಿವರೆಗೂ ಬಡಿದಾಡ್ತಾ ಇತ್ತು. ಈಗ ಇನ್ನೊಂದು ಮೇಜರ್ ಪವರ್ ಇರಾನ್ ಬೆನ್ನಿಗೆ ಬಂದು ಸೇರ್ಕೊಂಡಂಗೆ ಆಗುತ್ತೆ ಈಗ ಇದು ಸಾಬೀತಾದ್ರೆ. ಇತ್ತ ಇರಾನ್ ಮೇಲೆ ಮತ್ತಷ್ಟು ಭೀಕರ ದಾಳಿಗೆ ಅಮೆರಿಕ ಸಜ್ಜಾಗಿರೋ ಮಾಹಿತಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ದಾಳಿಯ ತೀವ್ರತೆ ಹೆಚ್ಚಿಸ್ತೀವಿ ಅಂತ ಅಮೆರಿಕ ಇಸ್ರೇಲ್ಗೆ ಮಾಹಿತಿ ಕೊಟ್ಟಿದೆ ಅಂತ ಗೊತ್ತಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಹೆವಿ ಬಾಂಬರ್ಗಳನ್ನು ಬಳಸೋಕೆ ಅಮೆರಿಕ ಪ್ಲಾನ್ ಮಾಡಿದೆ ಅಂತ ಇಸ್ರೇಲ್ನ ಮಾಧ್ಯಮ ರಿಪೋರ್ಟ್ ಮಾಡಿವೆ. ಈ ದಾಳಿಯಲ್ಲಿ ಇರಾನ್ನ ಪಿಕಾಕ್ಸ್ ಮೌಂಟೇನ್ ನ್ಯೂಕ್ಲಿಯರ್ ಸೈಟ್ ಅದನ್ನು ಟಾರ್ಗೆಟ್ ಮಾಡಲಾಗುತ್ತೆ ಅಂತ. ಇತ್ತೀಚೆಗಷ್ಟೇ ಅತಿ ಶೀಘ್ರದಲ್ಲಿ ಈ ಪಿಕಾಕ್ಸ್ ಮೌಂಟೇನ್ಗೆ ಹೊಡೆದೀವಿ ಅಂತ ಟ್ರಂಪ್ ಕೂಡ ಹೇಳಿದರು. ಇನ್ನು ಅಮೆರಿಕ ಹೆವಿ ಬಾಂಬರ್ ಬಳಸಿ ದಾಳಿ ಮಾಡಿದ್ರೆ ಇರಾನ್ ರೊಚ್ಚಿಗೆದ್ದು ಇಸ್ರೇಲ್ ಮೇಲೆ ದಾಳಿ ಮಾಡೋ ಚಾನ್ಸಸ್ ಇದೆ. ಹೀಗಾಗಿ ಇರಾನ್ ದಾಳಿ ಎದುರಿಸೋಕೆ ಸಜ್ಜಾಗಿ ಅಂತ ಅಮೆರಿಕ ಇಸ್ರೇಲ್ಗೂ ಅಲರ್ಟ್ ಮಾಡಿದೆ.
ಅಮೆರಿಕದ ಈ ಮಾಹಿತಿ ಬೆನ್ನಲ್ಲೇ ಇಸ್ರೇಲ್ ಹೈ ಅಲರ್ಟ್ನಲ್ಲಿದೆ, ಭದ್ರತೆಯನ್ನ ಪೀಕ್ ಲೆವೆಲ್ಗೆ ರೆಡಿ ಮಾಡಿಕೊಂಡಿದೆ ಅಂತ ಇಸ್ರೇಲ್ನ ಖಾನ್ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಈ ಬೆಳವಣಿಗೆಗಳ ನಡುವೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಮುಖ್ಯಸ್ಥ ರೋಮನ್ ಗಾಫ್ಮನ್ ಅಮೆರಿಕಗೆ ಹೋಗಿದ್ರು ಅಂತ ಗೊತ್ತಾಗಿದೆ. 2 ವಾರಗಳ ಹಿಂದೆನೇ ಭೇಟಿಯಾಗಿದೆ ಅಂತ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಅವರೊಂದಿಗೆ ನಿಯೋಗ ಕೂಡ ಇತ್ತು ಒಂದು ಇಸ್ರೇಲ್ದು ಅಂತ. ಪಿಕಾಕ್ಸ್ ಮೌಂಟೇನ್ ಮೇಲೆ ಹೊಡೀರಿ ಅಂತ ಟ್ರಂಪ್ಗೆ ಒತ್ತಾಯ ಮಾಡಕ್ಕೆ ಇವರು ಹೋಗಿದ್ರು ಅಂತ ಹೇಳಿ ರಿಪೋರ್ಟ್. ಇದರ ನಡುವೆ ಇರಾನ್ ವಿರುದ್ಧ ಅಮೆರಿಕ B-1 ಲಾಂಗ್ ರೇಂಜ್ ಬಾಂಬರ್ ಬಳಸಿ ಒಂದಷ್ಟು ದಾಳಿಗಳನ್ನು ನಡೆಸಿದೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಈ ಬಾಂಬರ್ ಬ್ರಿಟನ್ನ ಏರ್ ಬೇಸ್ನಿಂದ ಟೇಕ್ ಆಫ್ ಆಗಿರೋದು ಫ್ಲೈಟ್ ಟ್ರ್ಯಾಕಿಂಗ್ ಡೇಟಾದಿಂದ ಗೊತ್ತಾಗಿದೆ. ಈ ಹಿಂದೆ ಆಪರೇಷನ್ ಎಪಿಕ್ ಫ್ಯೂರಿ ಟೈಮ್ನಲ್ಲೂ B-1 ಬಾಂಬರ್ಗಳನ್ನು ಬಳಸಲಾಗಿತ್ತು. ಈ ಹೊಸ ದಾಳಿಯಲ್ಲಿ ಈ ಬಾಂಬರ್ನಿಂದ ಇರಾನ್ನ ಮಿಲಿಟರಿ ಸೆಂಟರ್ಸ್, ಏರ್ಕ್ರಾಫ್ಟ್ ಹ್ಯಾಂಗರ್ಸ್ ಮತ್ತು ಡ್ರೋನ್ ಸ್ಟೋರೇಜ್ ಫೆಸಿಲಿಟೀಸ್ ಮೇಲೆ ಅಮೆರಿಕ ಹೊಡೆದಿದೆ ಅಂತ ಹೇಳಿ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಇತ್ತ ಯುದ್ಧದ ಭೀತಿ ಇನ್ನಷ್ಟು ಜಾಸ್ತಿನೇ ಆಗ್ತಿರೋ ಟೈಮ್ನಲ್ಲಿ, ಎಸ್ಕಲೇಷನ್ ಮೇಲಕ್ಕೆ ಹೋಗ್ತಿರೋ ಟೈಮ್ನಲ್ಲಿ ಅಮೆರಿಕ ಮತ್ತೆ ಅಲರ್ಟ್ ಆಗಿದೆ ಫುಲ್. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಜಗತ್ತಿನಾದ್ಯಂತ ಇರೋ ತನ್ನ ನಾಗರಿಕರಿಗೆ ಸೆಕ್ಯೂರಿಟಿ ಅಲರ್ಟ್ ಜಾರಿ ಮಾಡಿದೆ. ಮಿಡಲ್ ಈಸ್ಟ್ ಸ್ಥಿತಿ ಕೈಮೀರ್ತಿರೋದ್ರಿಂದ ಕೇರ್ಫುಲ್ ಆಗಿರಿ. ಮಿಡಲ್ ಈಸ್ಟ್ನ ಹೊರಗೂ ಅಮೆರಿಕನ್ ರಾಯಭಾರ ಕಚೇರಿಗಳನ್ನು ಟಾರ್ಗೆಟ್ ಮಾಡಬಹುದು. ಗ್ಲೋಬಲಿ ಎಲ್ಲ ಕಡೆ ಇರೋ ಅಮೆರಿಕನ್ನರು ಮತ್ತು ಅಮೆರಿಕನ್ ಸಂಸ್ಥೆಗಳ ಮೇಲೆ ಇರಾನ್ ದಾಳಿಗೆ ಪ್ರಯತ್ನ ಪಡಬಹುದು. ಇರಾನ್ ಡೈರೆಕ್ಟ್ ಆಗಿ ಮತ್ತು ಅವರ ಪ್ರಾಕ್ಸಿ ಸಂಘಟನೆಗಳ ಮೂಲಕ ಅಮೆರಿಕನ್ ಹಿತಾಸಕ್ತಿಗಳನ್ನು ಟಾರ್ಗೆಟ್ ಮಾಡಬಹುದು. ಬಿ ಕೇರ್ಫುಲ್. ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಿಗೆ ಪ್ರಯಾಣ ಮಾಡೋರು ನಿಮ್ಮ ಟ್ರಾವೆಲ್ ಅನ್ನು ರೀಕನ್ಸಿಡರ್ ಮಾಡಿ ಅಂತಲೂ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಸೂಚನೆ ಕೊಟ್ಟಿದೆ ಅಮೆರಿಕನ್ ನಾಗರಿಕರಿಗೆ. ಇನ್ನು ಫೆಬ್ರವರಿಯಲ್ಲಿ ಇರಾನ್ ಇಸ್ರೇಲ್ ಯುದ್ಧ ಶುರುವಾದಾಗ ಏನೇನಾಯಿತು ಅನ್ನೋದನ್ನ ಇರಾನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಬಿಚ್ಚಿಟ್ಟಿದ್ದಾರೆ. ಇಂಟರ್ವ್ಯೂನಲ್ಲಿ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಯುದ್ಧ ಶುರುವಾದ ದಿನ ಬೆಳಿಗ್ಗೆ 9 ಗಂಟೆಗೆ ನಾನು ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈರ ಕಾಂಪೌಂಡ್ನಲ್ಲಿದ್ದೆ. ಅಲ್ಲಿ ಚೀಫ್ ಆಫ್ ಸ್ಟಾಫ್ ಅಲಿ ಹೆಜಾಜಿಯೊಂದಿಗೆ ಮಾತುಕತೆ ನಡೆಸಿದಾಗ ಸಡನ್ ಆಗಿ ಇಸ್ರೇಲ್ ದಾಳಿ ಮಾಡಿತು. ಬಿಲ್ಡಿಂಗ್ಗಳೆಲ್ಲ ನಾಶ ಆದವು. ಅಲ್ಲೆಲ್ಲ ಯಾ ಹುಸೇನ್ ಅನ್ನೋ ಘೋಷಣೆ ಕೂಗು ಕೇಳಿಸ್ತಾ ಇತ್ತು ಅಂತ ಅರಾಕ್ಚಿ ಹೇಳಿದ್ದಾರೆ. ಕೂಡಲೇ ಸೆಕ್ಯೂರಿಟಿ ಗಾರ್ಡ್ಸ್ ನನ್ನನ್ನು ಒಂದು ನಾರ್ಮಲ್ ಕಾರ್ನಲ್ಲಿ ಫಾರಿನ್ ಮಿನಿಸ್ಟ್ರಿಗೆ ಕರ್ಕೊಂಡು ಹೋದರು, ಶಿಫ್ಟ್ ಮಾಡಿದ್ರು. ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಇಸ್ರೇಲ್ ಅಟ್ಯಾಕ್ ಮಾಡಿರೋದನ್ನು ನೋಡಿದ್ರೆ ಬರೀ AI ಟೆಕ್ನಾಲಜಿ ಎಲ್ಲ ಅಲ್ಲ, ಇದು ನಮ್ಮಲ್ಲೇ ಯಾರೋ ಇನ್ಫಾರ್ಮೇಷನ್ ಲೀಕ್ ಮಾಡಿದ್ದಾರೆ ಅನ್ನೋ ಡೌಟ್ ನನಗಿದೆ ಅಂತ ಅರಾಕ್ಚಿ ಹೇಳಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಮೊದಲೇ ಪ್ಲಾನ್ ಆಗಿತ್ತು ನಮ್ಮಲ್ಲಿ. ಅದಕ್ಕೆ ಕೋಡ್ 110 ಅಂತ ಹೆಸರಿಡಲಾಗಿತ್ತು. ಅಟ್ಯಾಕ್ ಆದಮೇಲೆ ಯಾರಿಗೂ ಸೇಫ್ ಜಾಗ ಇರಲಿಲ್ಲ. ಟನಲ್ ಅಥವಾ ಸುರಂಗಗಳಿದ್ರೂ ಕೂಡ ಅಲ್ಲಿಗೆ ಹೋದರೆ ಕೆಲ ದಿನ ಅಲ್ಲೇ ಇರಬೇಕಾಗತ್ತೆ. ಆಚೆ ಬಂದು ಬೇರೆ ಕೆಲಸ ಮಾಡೋಕೆ ಆಗಲ್ಲ. ಸೊ ನಾನು ನನ್ನ ಗಾರ್ಡ್ಸ್ಗೆ ನನ್ನೊಂದಿಗೆ ಬರಬೇಡಿ, ಸುಮ್ಮನೆ ಮಿಸೈಲ್ ಬಿದ್ದರೆ ನೀವು ಸಾಯ್ತೀರಾ ಅಂತ ಹೇಳ್ತಿದ್ದೆ ಅಂತ ಅಬ್ಬಾಸ್ ಅರಾಕ್ಚಿ ಹೇಳ್ಕೊಂಡಿದ್ದಾರೆ. ಇನ್ನು ಅಂತ ಪಾಕಿಸ್ತಾನದಲ್ಲಿ ಮುಲ್ಲಾ ಮುನೀರ್ ವಿರುದ್ಧ ಮಾತನಾಡಿದ್ದ ರಾಜಕೀಯ ನಾಯಕನನ್ನ ಸೈಲೆಂಟ್ ಮಾಡೋಕೆ ಪಾಕ್ ಸೇನೆ ಉಗ್ರರ ಮೊರೆ ಹೋಗಿದೆ. ಪಾಕಿಸ್ತಾನದ JUIF ಪಾರ್ಟಿಯ ಮುಖ್ಯಸ್ಥ ಮೌಲಾನಾ ಫಜ್ಲುರ್ ರೆಹಮಾನ್ ಅನ್ನೋರು ಇತ್ತೀಚೆಗೆ ಪಾಕ್ ಸೇನೆ ಮುಖ್ಯಸ್ಥ ಆಸಿಮ್ ಮುನೀರ್ನ ಆಡಳಿತದ ವೈಫಲ್ಯದ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ಮಾಡಿದ್ರು. ಇವರೊಬ್ರು ಮೌಲಾನಾ ಕೂಡ, ಅವರನ್ನ ಕೂಡ ಬಿಡ್ತಾ ಇಲ್ಲ ಮುನೀರನ ಉಗ್ರ ಸೇನೆ. ಮೌಲಾನಾ ರೆಹಮಾನ್ ಅವರನ್ನ ಬಾಯಿ ಮುಚ್ಚಿಸೋಕೆ ಲಷ್ಕರ್ ಉಗ್ರಗಾಮಿಗಳನ್ನ ಚೂ ಬಿಡ್ತಾ ಇದ್ದಾರೆ ಅನ್ನೋ ಆಘಾತಕಾರಿ ಮಾಹಿತಿ ಬರ್ತಾ ಇದೆ. ಇದಕ್ಕಾಗಿ ಪಾಕ್ ಸರ್ಕಾರದ ಬೆಂಬಲಿತ ಮೌಲ್ವಿ ಅಶ್ರಫಿ ಕುಖ್ಯಾತ ಉಗ್ರ ಹಫೀಜ್ ಸಯೀದ್ನ ಮಗ ಹಫೀಜ್ ತಲಾ ಸಯೀದ್ ಜೊತೆಗೆ ರಹಸ್ಯ ಮೀಟಿಂಗ್ ಕೂಡ ನಡೆಸಿದ್ದಾರೆ. ಮೌಲಾನಾ ರೆಹಮಾನ್ ವಿರುದ್ಧ ದೊಡ್ಡ ಸಂಘರ್ಷಕ್ಕೆ ಇಳಿಯದೆ ಅವರಿಗೆ ಎಚ್ಚರಿಕೆ ಕೊಟ್ಟು ಬಾಯಿ ಮುಚ್ಚಿಸೋಕೆ ತಂತ್ರ ಅಂತ ಹೇಳಲಾಗ್ತಿದೆ. ಧ್ವನಿ ಎತ್ತೋ ಯಾರನ್ನ ಕೂಡ ಬಿಡಲ್ಲ ಮುನೀರ. ಬಲೂಚ್ ಹೋರಾಟಗಾರನ ಹತ್ತಿಕ್ಕೋಗೂ ಕೂಡ ಹೀಗೆ ಉಗ್ರಗಾಮಿಗಳನ್ನ ಬಳಸ್ಕೊಳ್ತಾ ಇದ್ದಾನೆ ಮುನೀರ ಅನ್ನೋದು ಈಗ ಮತ್ತೆ ಸಾಬೀತಾಗ್ತಾ ಇದೆ. ಏನೋ ಶ್ರೀಲಂಕಾ 9 ಭಾರತೀಯ ಮೀನುಗಾರರನ್ನ ಬಂಧಿಸಿದೆ, ಜಲಗಡಿ ದಾಟಿ ಮೀನುಗಾರಿಕೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ. ಬುಧವಾರ ಸಂಜೆ ತಲೈ ಮನ್ನಾರ್ ಸಮೀಪದ ಕಡಲ ಗಡಿಯಲ್ಲಿ ಲಂಕಾ ನೇವಿ ಈ ಆಪರೇಷನ್ ನಡೆಸಿದೆ. ಇದರೊಂದಿಗೆ ಮೀನುಗಾರಿಕೆಗೆ ಬಳಸಿದ್ದ ದೋಣಿಯನ್ನ ಕೂಡ ಎಳ್ಕೊಂಡು ಹೋಗಿದ್ದಾರೆ. ಇರಾನ್ ತೀವು ದಕ್ಷಿಣ ಭಾಗದಲ್ಲಿ 50ಕ್ಕೂ ಅಧಿಕ ಭಾರತೀಯ ದೋಣಿಗಳು ಅಕ್ರಮವಾಗಿ ಜಲಗಡಿಗೆ ನುಗ್ಗಿದ್ದವು ಅಂತ ಲಂಕಾ ನೌಕಾಪಡೆ ಆರೋಪಿಸಿದೆ. ಸದ್ಯ ಬಂಧಿತ ಮೀನುಗಾರರು ಹಾಗೂ ದೋಣಿಯನ್ನ ಮುಂದಿನ ಕಾನೂನು ಕ್ರಮಕ್ಕಾಗಿ ಲಂಕಾದ ಮನ್ನಾರ್ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಈ ವರ್ಷ ಏಪ್ರಿಲ್ 15ರವರೆಗೆ 128 ಭಾರತೀಯ ಮೀನುಗಾರರನ್ನ ಲಂಕಾ ಹಿಡಿದು ಹಾಕಿದೆ. 18 ದೋಣಿಗಳನ್ನ ಸೀಸ್ ಮಾಡಿದೆ. ಇನ್ನೊಂದು ಕಡೆ ಚೈನಾಗೆ ಟಕ್ಕರ್ ಕೊಡೋಕೆ ಭಾರತ ಹೊಸ ಪ್ಲಾನ್ ಮಾಡಿದೆ. ರೇರ್ ಅರ್ತ್ ಖನಿಜಗಳ ವಿಚಾರದಲ್ಲಿ ಭಾರತ ಮತ್ತು ಮಯನ್ಮಾರ್ ಕೈ ಜೋಡಿಸಿವೆ. ಸದ್ಯ ಜಗತ್ತಿನ 70% ರೇರ್ ಅರ್ತ್ ಉತ್ಪಾದನೆ ಮತ್ತು 90% ಸಂಸ್ಕರಣೆ ಸಂಪೂರ್ಣವಾಗಿ ಚೈನಾದ ಕಂಟ್ರೋಲ್ನಲ್ಲಿದೆ. ಇನ್ನು ಪ್ರಪಂಚದ 50%
ಹೆವಿ ರೇರ್ ಅರ್ತ್ ಖನಿಜಗಳು ಮಯನ್ಮಾರ್ನಲ್ಲೇ ಉತ್ಪಾದನೆಯಾಗ್ತಾ ಇತ್ತು. ಇದುವರೆಗೂ ಅಲ್ಲಿಂದ ಅತಿ ಹೆಚ್ಚು ಖನಿಜಗಳು ಚೀನಾ ಪಾಲಾಗ್ತಾ ಇದ್ವು. ಇದನ್ನು ತಪ್ಪಿಸಿ ಪರ್ಯಾಯ ಮಾರ್ಗ ಕಂಡುಕೊಳ್ಳೋಕೆ ಭಾರತ ಮಯನ್ಮಾರ್ ಜೊತೆಗೆ ಒಪ್ಪಂದ ಮಾಡಿಕೊಳ್ತಾ ಇದೆ. ಮಯನ್ಮಾರ್ನಲ್ಲಿ ನಡೆದ ಮೀಟಿಂಗ್ನಲ್ಲಿ ಭಾರತದ ರಾಯಭಾರಿ ಅಭಯ್ ಠಾಕೂರ್ ಈ ವಿಚಾರವನ್ನ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ಗೆ ಬೇಕಾದ ಈ ಬೆಲೆ ಬಾಳೋ ಖನಿಜಗಳನ್ನು ಪಡೆಯೋಕೆ ಇಂಡಿಯನ್ ರೇರ್ ಅರ್ಥ್ಸ್ ಲಿಮಿಟೆಡ್ ಸೇರಿ ಭಾರತದ ಹಲವು ಕಂಪನಿಗಳು ಮಯನ್ಮಾರ್ನಲ್ಲಿ ಗಣಿಗಾರಿಕೆಗೆ ಭರ್ಜರಿ ತಯಾರಿ ನಡೆಸ್ತಾ ಇದ್ದಾವೆ. ಮತ್ತೊಂದು ಕಡೆ ಟ್ರಂಪ್ ಫಿಫಾ ಪ್ರೆಸಿಡೆಂಟ್ ಜಿಯಾನಿ ಇನ್ಫ್ಯಾಂಟಿನೋರನ್ನ ವಿಶ್ವಸಂಸ್ಥೆಯ ಮುಂದಿನ ಸೆಕ್ರೆಟರಿ ಜನರಲ್ ಮಾಡೋಕೆ ಹೊರಟಿದ್ದಾರೆ. ಹೀಗಂತ ನ್ಯೂಯಾರ್ಕ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಈ ವರ್ಷದ ವರ್ಲ್ಡ್ ಕಪ್ ಅನ್ನ ಅಮೆರಿಕದಲ್ಲಿ ಆಯೋಜನೆ ಮಾಡುವಾಗ ಇವರಿಬ್ಬರ ನಡುವೆ ಬಹಳ ಒಳ್ಳೆಯ ಫ್ರೆಂಡ್ಶಿಪ್ ಆಗಿಬಿಟ್ಟಿದೆಯಂತೆ. ಕಳೆದ ಡಿಸೆಂಬರ್ನಲ್ಲಿ ಇನ್ಫ್ಯಾಂಟಿನೋ ಟ್ರಂಪ್ಗೆ ಫಸ್ಟ್ ಟೈಮ್ ಫಿಫಾ ಪೀಸ್ ಪ್ರೈಸ್ ಎಲ್ಲ ಕೊಟ್ಬಿಟ್ಟಿದ್ರು. ಜೊತೆಗೆ ಜುಲೈ 19ನೇ ತಾರೀಕು ನ್ಯೂ ಜೆರ್ಸಿಯಲ್ಲಿ ನಡೆದ ಫೈನಲ್ ಮ್ಯಾಚ್ನಲ್ಲಿ ಇಬ್ಬರು ಒಟ್ಟಿಗೆ ಸೇರಿ ಸ್ಪೇನ್ ಟೀಮ್ಗೆ ಟ್ರೋಫಿಯನ್ನು ಕೂಡ ಕೊಟ್ಟರು. ಇನ್ಫ್ಯಾಂಟಿನೋಗೆ ಜನರನ್ನ ಒಟ್ಟಿಗೆ ಸೇರಿಸೋ ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತ ಅನಿಸ್ಬಿಟ್ಟಿದೆ ಅಂತೆ ಟ್ರಂಪ್ಗೀಗ. ಇಡೀ ಪ್ರಪಂಚವೇ ಅವ್ರನ್ನ ಗೌರವಿಸುತ್ತೆ ಅಂತ ಹೇಳಿ ಕೂಡ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಈ ವರ್ಷದ ಕಡೆಗೆ ರಿಟೈರ್ ಆಗ್ತಿರೋ ಈಗಿನ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಜಾಗಕ್ಕೆ ಇವರನ್ನು ತಂದು ಕೂರಿಸೋಕೆ ಟ್ರಂಪ್ ಲೆಕ್ಕಾಚಾರ ಹಾಕಿದಾರಂತೆ. ಈಗ ಫುಲ್ ಪುಳಕ್ ಆಗಿಬಿಟ್ಟಿದೆ ಟ್ರಂಪ್ಗೆ. ನಾ ಹೇಳ್ದಂಗೆ ಕೇಳ್ತಾರೆ ಅಂತೇಳಿ. ಏನೋ ರಷ್ಯಾ ಯುಕ್ರೇನ್ ಯುದ್ಧದ ವಿಚಾರಕ್ಕೆ ಬಂದ್ರೆ, ಯುಕ್ರೇನ್ನ ಪ್ರಮುಖ ಬಂದರುಗಳ ಮೇಲೆ ರಷ್ಯಾ ಭಾರೀ ದಾಳಿ ಮಾಡಿದೆ. ಒಡೆಸಾ ಮತ್ತು ಚೊರ್ನೊಮೊರ್ಸ್ಕ್ ಬಂದರು ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಯುಕ್ರೇನ್ ಸೇನೆಗೆ ಸಾಮಗ್ರಿ ಪೂರೈಸ್ತಾ ಇದ್ದ 4 ಕಾರ್ಗೋ ಹಡಗುಗಳು ಹಾಗೂ ಇಂಧನ ಟ್ಯಾಂಕ್ಗಳ ಮೇಲೆ ಡ್ರೋನ್ ದಾಳಿಯಾಗಿದೆ. ಇದರೊಂದಿಗೆ ಯುಕ್ರೇನ್ ಡ್ರೋನ್ಗಳನ್ನು ಇಟ್ಟಿದ್ದ 4 ಗೋಡೌನ್ಗಳನ್ನು ಕೂಡ ಧ್ವಂಸ ಮಾಡಿದ್ದಾಗಿ ರಷ್ಯಾ ಹೇಳಿಕೊಂಡಿದೆ. ಇದಕ್ಕೆ ಪ್ರತಿಯಾಗಿ ಯುಕ್ರೇನ್ ಕೂಡ ರಷ್ಯಾಗೆ ಕೌಂಟರ್ ಕೊಟ್ಟಿದೆ. ರಷ್ಯಾ ಗಡಿಯಿಂದ ಬರೋಬ್ಬರಿ 800 ಕಿಲೋಮೀಟರ್ ಒಳಗೆ ಡ್ರೋನ್ ನುಗ್ಗಿಸಿದೆ. ರಷ್ಯಾದ Tu-95 ನ್ಯೂಕ್ಲಿಯರ್ ಬಾಂಬರ್ ವಿಮಾನವನ್ನು ಹೊಡೆದು ಹಾಕಿದ್ದಾರೆ. ರಷ್ಯಾದ ಎಂಗೆಲ್ಸ್ 2 ಏರ್ ಬೇಸ್ನಲ್ಲಿ ನಿಂತುಕೊಂಡಿದ್ದ ಈ ಯುದ್ಧ ವಿಮಾನ ಡ್ರೋನ್ ದಾಳಿಗೆ 2 ಪೀಸ್ ಆಗಿದೆ. ಸ್ಯಾಟಲೈಟ್ ಫೋಟೋಸಿಂದಲೂ ಇದು ಕನ್ಫರ್ಮ್ ಆಗಿದೆ. ಈ ವಿಮಾನ ರಷ್ಯಾದ ಅಣ್ವಸ್ತ್ರಗಳನ್ನು ಹೊತ್ತು ಸಾಗುವ ಕೆಪಾಸಿಟಿ ಹೊಂದಿದ್ದ ಏರ್ಕ್ರಾಫ್ಟ್ ಆಗಿತ್ತು. ಯುಕ್ರೇನ್ ನಗರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸೋಕೆ ರಷ್ಯಾ ಇದೇ ವಿಮಾನಗಳನ್ನು ಹೆಚ್ಚಾಗಿ ಬಳಸ್ತಾ ಇತ್ತು. ಇನ್ನೊಂದು ಕಡೆ ಈ ಯುದ್ಧ ನಿಲ್ಲಿಸುವ ನಿಟ್ಟಿನಲ್ಲಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅಮೆರಿಕನ್ ಅಧಿಕಾರಿಗಳೊಂದಿಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಸ್ಟೀವ್ ವಿಟ್ಕಾಫ್ ಮತ್ತು ಜೇರ್ಡ್ ಕುಶ್ನರ್ ಜೊತೆಗೆ ಫೋನ್ನಲ್ಲಿ ಮಾತಾಡಿದ್ದಾರೆ. ಗೂಗಲ್ನ ಪ್ಯಾರೆಂಟ್ ಕಂಪನಿ ಆಲ್ಫಾಬೆಟ್ INC ತನ್ನ 2026ರ 2ನೇ ತ್ರೈಮಾಸಿಕದ Q2 ಫೈನಾನ್ಷಿಯಲ್ ರಿಸಲ್ಟ್ ಅನ್ನ ರಿಲೀಸ್ ಮಾಡಿದೆ. ನಿರಂತರ 12ನೇ ಬಾರಿ ಡಬಲ್ ಡಿಜಿಟ್ ಗ್ರೋತ್ ಕಂಡಿದೆ. ಈ ತ್ರೈಮಾಸಿಕದಲ್ಲಿ ಕಂಪನಿಯ ಒಟ್ಟು ಆದಾಯ 24% ರೈಸ್ ಆಗಿ $119 ಬಿಲಿಯನ್ ತಲುಪಿದೆ. ಗೂಗಲ್ ಸರ್ವಿಸಸ್ ಇಂದ $94 ಬಿಲಿಯನ್, ಸರ್ಚ್ ವಿಭಾಗದಿಂದ $63 ಬಿಲಿಯನ್, ಸಬ್ಸ್ಕ್ರಿಪ್ಷನ್ನಿಂದ $12 ಬಿಲಿಯನ್, ಯೂಟ್ಯೂಬ್ ಆ್ಯಡ್ಸ್ನಿಂದ $11 ಬಿಲಿಯನ್ ಕಲೆಕ್ಟ್ ಆಗಿದೆ. ಒಟ್ಟಾರೆ ಆ್ಯಡ್ಸ್ನಿಂದಲೇ $81 ಬಿಲಿಯನ್ ರೆವಿನ್ಯೂ ಬಂದಿದೆ. ಕ್ಲೌಡ್ ಬಿಸ್ನೆಸ್ ಕೂಡ ಭಾರಿ ಸ್ಪೀಡ್ನಲ್ಲಿ ಬೆಳೆದು $24 ಬಿಲಿಯನ್ ತಲುಪಿದೆ. ಇದೆಲ್ಲ ಆದಾಯ ಆಯಿತು ನಿಮಗೆ ಹೇಳಿದ್ದು. ಇದೆಲ್ಲ ಸೇರಿ ನೆಟ್ ಪ್ರಾಫಿಟ್ ನಿವ್ವಳ ಲಾಭ 298% ಜಂಪ್ ಆಗಿ $112 ಬಿಲಿಯನ್ ತಲುಪಿದೆ. ಇನ್ನು ನಮ್ಮ AI ಇನ್ವೆಸ್ಟ್ಮೆಂಟ್ ಗೇಮ್ ಚೇಂಜ್ ಮಾಡ್ತಾ ಇದೆ. 90% ಫಾರ್ಚೂನ್ 100 ಕಂಪನಿಗಳು ಜೆಮಿನಿ ಬಳಸ್ತಾ ಇವೆ ಅಂತ CEO ಸುಂದರ್ ಪಿಚಾಯ್ ಹೇಳಿದ್ದಾರೆ. ಹಾಗೆ ಜೆಮಿನಿಗೆ 950 ಮಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಇದ್ದು ಪ್ರತಿ ನಿಮಿಷ 22 ಬಿಲಿಯನ್ ಟೋಕನ್ಸ್ ಪ್ರೋಸೆಸ್ ಆಗ್ತಾ ಇದಾವೆ ಅಂತ ಆಲ್ಫಾಬೆಟ್ CEO ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ಆಗ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ಸ್ನೇಹಿತರೆ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ ಮೆಂಬರ್ ಓನ್ಲಿ ವಿಡಿಯೋಸನ್ನು ಸ್ಕ್ರೋಲ್ ಮಾಡಿ ನೋಡ್ಬೋದು. ಆ ವಿಡಿಯೋಸಲ್ಲಿ ನಿಮಗೆ ವ್ಯಾಲ್ಯೂ ಇದೆ ಅಂತ ಅನ್ಸಿದ್ರೆ ಆಗ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.